ರೇವಣ್ಣ ಬಂದಿರಲ್ಲ ಪಾದಯಾತ್ರೆಗೆ, ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈಗ ಮೂಡ, ಈ ಎರಡರಲ್ಲಿ ಕೂಡ ಸಿದ್ದರಾಮಯ್ಯನವರು ಅಪರಾಧಿಯಾಗಿದ್ದಾರೆ. ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ತನಿಖೆಯನ್ನು ಎದುರಿಸಬೇಕು. ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದರೆ ಅವರನ್ನೇ ಹೆದರಿಸುವಂತ ಒಂದು ಕೆಲಸವನ್ನ, ಬೆದರಿಕೆ ಒಡ್ಡುವಂತ ಕೆಲಸವನ್ನ ಕಾಂಗ್ರೆಸ್ಸಿನ ನೇತಾರರು ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ಬನ್ನಿ ಮಾತಾಡ್ತಾರೆ. ಮೇಡಮ್, ಇವತ್ತು ಪಾದಯಾತ್ರೆಗೆ ಚಾಲನೆ ನೀಡ್ತಾ ಇದ್ದೀರಾ, ಏನು ಹೇಳ್ತೀವಿ? ಕರ್ನಾಟಕದ ರಾಜ್ಯ ಸರ್ಕಾರ ಕೇವಲ ಒಂದೇ ವರ್ಷದಲ್ಲಿ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಿದೆ ಭ್ರಷ್ಟಾಚಾರದ ಕಾರಣಕ್ಕಾಗಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈಗ ಮೂಡ, ಈ ಎರಡರಲ್ಲಿ ಕೂಡ ಸಿದ್ದರಾಮಯ್ಯನವರು ಅಪರಾಧಿಯಾಗಿದ್ದಾರೆ. ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ತನಿಖೆಯನ್ನು ಎದುರಿಸಬೇಕು. ಇವತ್ತು ಯಾವ ಪ್ರೈವೇಟು ವ್ಯಕ್ತಿಯೊಬ್ಬರು ಗವರ್ನರ್ ಹತ್ರ ಹೋಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದರೆ ಅವರನ್ನೇ ಹೆದರಿಸುವಂಥ ಒಂದು ಕೆಲಸವನ್ನು, ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನೇತಾರರು ಮಾಡ್ತಾ ಇದ್ದಾರೆ. ಈ ಕೇಸಲ್ಲಿ ನ್ಯಾಯ ಸಿಗಬೇಕು ಅಂತಂದರೆ ತಕ್ಷಣ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ, ನಡೀತಾನೆ ಇರುತ್ತೆ. ಇದಿಷ್ಟು ಶೋಭಾ ಕರಂದ್ಲಾಜೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಾಪಾಪತಿ ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.